Egg is the worst thing you can consume on a daily basis. Everybody is talking about, what about my protein? Well, the most muscular animals are herbivores, isn't it? How come? ಸದ್ಗುರು ಅವರು ಈ ವಿಡಿಯೋನ ಪಬ್ಲಿಷ್ ಮಾಡೋದಕ್ಕೆ 1 ತಿಂಗಳಿಗಿಂತ ಮುಂಚೆನೆ ನಾನು ಹರ್ಬಿವೋರ್ಸ್ ಅನಿಮಲ್ಸ್ಗೆ ಪ್ರೋಟೀನ್ ಸೋರ್ಸ್ ಅನ್ನೋದು ಎಲ್ಲಿಂದ ಸಿಗುತ್ತೆ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಇಲ್ಲಿವರೆಗೂ ಅದನ್ನ ನೋಡ್ಲಿಲ್ಲ ಅಂದ್ರೆ ಈಗಲೇ ನೋಡ್ಕೊಂಡು ಬನ್ನಿ. ಸದ್ಗುರು ಅವರು 2 ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ. ಒಂದು ಎಗ್ ಮತ್ತೆ ಇನ್ನೊಂದು ವಿಟಮಿನ್ B12. ಅವ್ರು ಹೇಳ್ತಿರೋವಂಥದ್ದು ನಿಜಾನಾ ಅಥವಾ ಸುಳ್ಳ? ಸೈನ್ಸ್ ಬೇರೆನೇ ಹೇಳುತ್ತಾ? ಬನ್ನಿ ತಿಳ್ಕೊಳ್ಳೋಣ. ಈ ವಿಡಿಯೋನ ನಾನು 2 ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಈ ಪಾರ್ಟಲ್ಲಿ ವಿಟಮಿನ್ B12 ನ ಒಂದು ಇಂಟ್ರೆಸ್ಟಿಂಗ್ ಕಥೆನ ಕೇಳೋಣ ಬನ್ನಿ. ಸಾಮಾನ್ಯವಾಗಿ ನಾವು ಆಕ್ಸಿಜನ್ನ ಉಸಿರಾಡ್ತೀವಿ. ಈ ಆಕ್ಸಿಜನ್ನ ಕೆಲಸ ಏನಿರುತ್ತೆ ಗೊತ್ತಾ? ನಾವು ತಿನ್ನುವಂತಹ ಫುಡ್ನ ಬ್ರೇಕ್ ಮಾಡಿ ಅದರಿಂದ ನಮ್ಮ ಬಾಡಿಗೆ ಎನರ್ಜಿನ ಕೊಡುವಂತಹ ಕೆಲಸ ಈ ಆಕ್ಸಿಜನ್ ಮಾಡುತ್ತೆ. ಹಾಗಿದ್ರೆ ಈ ಆಕ್ಸಿಜನ್ನ ನಮ್ಮ ಎಂಟೈರ್ ಬಾಡಿಯಲ್ಲಿರುವಂತಹ ಸೆಲ್ಸ್ಗೆ ಕ್ಯಾರಿ ಮಾಡೋದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಗೊತ್ತಾ? ನಮ್ಮ ಬ್ಲಡ್ ಮಾಡುತ್ತೆ. ಬ್ಲಡ್ನಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಇರ್ತವೆ. ಆ ರೆಡ್ ಬ್ಲಡ್ ಸೆಲ್ಸು ಈ ಕೆಲಸನ ಮಾಡುತ್ತೆ. ಈ ಸೆಲ್ಸ್ ಫಾರ್ಮೇಷನ್ ಆಗೋದಕ್ಕೆ ಮೋಸ್ಟ್ ಎಸೆನ್ಷಿಯಲ್ ವಿಟಮಿನ್ B12 ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ ಬ್ರೈನ್ ಹೆಲ್ತ್ಗೆ ಸಹ ಈ ವಿಟಮಿನ್ B12 ಅನ್ನುವಂಥದ್ದು ಮೋಸ್ಟ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಆಗಿದೆ. ಇದರ ಡಿಫಿಷಿಯನ್ಸಿ ಇದ್ದಲ್ಲಿ ನಮಗೆ ಅನಿಮಿಯಾ ಅನ್ನುವಂತಹ ರೋಗಗಳು ಬರ್ತವೆ. ಹಾಗಿದ್ರೆ ಇದು ನಮಗೆ ಯಾವೆಲ್ಲ ಆಹಾರದಲ್ಲಿ ಸಿಗುತ್ತೆ ಗೊತ್ತಾ? ಇಲ್ಲಿವರೆಗೂ ನಡೆದಿರುವಂತಹ ಸೈಂಟಿಫಿಕ್ ರಿಸರ್ಚ್ ಮತ್ತೆ ಡೇಟಾ ಪ್ರಕಾರ ಯಾವುದೇ ರೀತಿಯಾದಂತಹ ಪ್ಲಾಂಟ್ ಸೋರ್ಸ್ ಇಂದ ನಮಗೆ ವಿಟಮಿನ್ B12 ಅನ್ನೋದು ಆಲ್ಮೋಸ್ಟ್ ಸಿಗಲ್ಲ. ಕೇವಲ ಅನಿಮಲ್ ಸೋರ್ಸ್ ಇಂದ ಮಾತ್ರ ನಮಗೆ ಇದು ಸಿಗುತ್ತೆ. ಪ್ರಾಣಿಯ ಒಂದು ಲಿವರ್ ಅಲ್ಲಿ ಇದು ಹೆಚ್ಚಾಗಿ ಇರುತ್ತೆ. ಜೊತೆಗೆ ಮೊಟ್ಟೆ, ಮೊಸರು, ಮಾಂಸ ಇವೆಲ್ಲದರಲ್ಲೂ ಸಹ ಇದು ನಮಗೆ ಸಿಗುತ್ತೆ. ಹಾಗಿದ್ರೆ ನಮ್ಗೆ ಇಲ್ಲಿ 2 ಪ್ರಶ್ನೆ ಕಾಡುತ್ತೆ. ಮೊದಲನೇದು, ಈ ಸಸ್ಯಾಹಾರಿ ಪ್ರಾಣಿಗಳಲ್ಲೂ ಸಹ ಬ್ಲಡ್ ಇದೆ. ಈ ಬ್ಲಡ್ ಸೆಲ್ಸ್ ಫಾರ್ಮೇಷನ್ ಆಗೋದಕ್ಕೆ ಅವುಗಳಿಗೆ ಸಹ ವಿಟಮಿನ್ B12 ಬೇಕಿದೆ. ಆ ವಿಟಮಿನ್ B12 ಅವುಗಳಿಗೆ ಎಲ್ಲಿಂದ ಸಿಗುತ್ತೆ? ಹಿಂದಿನ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ಪ್ರೋಟೀನ್ ಸೋರ್ಸ್ ಅನ್ನುವಂಥದ್ದು ಅವುಗಳ ಹೊಟ್ಟೆಯಲ್ಲಿ ಮತ್ತೆ ಕರಳಲ್ಲಿರುವಂತಹ ಸ್ಪೆಷಲ್ ಬ್ಯಾಕ್ಟೀರಿಯಾಸ್ ಇಂದ ಸಿಗುತ್ತೆ. ಅದೇ ರೀತಿನೇ ವಿಟಮಿನ್ B12 ಸಹ ಅವುಗಳಿಗೆ ಸಿಗುತ್ತೆ. 2ನೇ ಪ್ರಶ್ನೆ ಏನಂದ್ರೆ, ಇಲ್ಲಿವರೆಗೂ ಜೀವಿಸಿದಂತ ಸಸ್ಯಾಹಾರಿ ಮನುಷ್ಯರಿಗೆ ಅವರು ಮೊಟ್ಟೆ, ಮಾಂಸ, ಹಾಲು, ಮೊಸರು ಇವೇನು ತಿಂದೇ ಇದ್ರು ಸಹ ವಿಟಮಿನ್ B12 ಅಂತದ್ದು ಎಲ್ಲಿಂದ ಸಿಗ್ತಿತ್ತು? ಈ ಕಾಲದಲ್ಲಿ ನಾವು ತುಂಬಾ ಸ್ಟೆರೈಲ್ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀವಿ. ಹಳೆ ಕಾಲದಲ್ಲಿ ಅವರು ಮಣ್ಣು ಮೇಲೆ ಓಡಾಡ್ತಿದ್ರು, ಮಣ್ಣು ಮೇಲೆ ಜೀವಿಸ್ತಿದ್ರು, ಮಣ್ಣು ಮೆತ್ತಿದ ಆಹಾರನ ತಿಂತಿದ್ರು. ಇವೆಲ್ಲದರಲ್ಲೂ ಸಹ ಅವರಿಗೆ ಬ್ಯಾಕ್ಟೀರಿಯಾಸ್ ಸೇರ್ತಿತ್ತು ದೇಹಕ್ಕೆ. ಅವುಗಳಿಂದ ಅವರಿಗೆ ಒಂದು ಸ್ವಲ್ಪ ಅಮೌಂಟ್ ಆಫ್ ವಿಟಮಿನ್ B12 ಅನ್ನುವಂಥದ್ದು ಸಿಕ್ತಿತ್ತು. ಈ ವಿಟಮಿನ್ ಬಿ ಅಲ್ಲಿ ಅನೇಕ ಟೈಪ್ಸ್ ಇದೆ. ವಿಟಮಿನ್ B2, B3, B5, B7, B9 ಅಂತದ್ದು. ಅದರಲ್ಲಿ ವಿಟಮಿನ್ B12 ಬಂದು ತುಂಬಾನೇ ಸ್ಪೆಷಲ್ ಆಗಿದೆ. ಕಾರಣ ಏನಂದ್ರೆ ಈ ಒಂದೇ ಒಂದು ವಿಟಮಿನ್ ನಮ್ಮ ಲಿವರ್ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಈ ವಿಟಮಿನ್ B12 ಡಿಫಿಷಿಯನ್ಸಿ ಅನ್ನುವಂಥದ್ದು ಅಷ್ಟು ಬೇಗನೆ ನಮ್ಮಲ್ಲಿ ಕಾಣಲ್ಲ. ಇದಾಗಿತ್ತು ಈ ವಿಟಮಿನ್ B12 ನ ಕತೆ. ಈ ವಿಡಿಯೋನ ನೋಡ್ತಿದ್ದಲ್ಲಿ ನಿಮ್ಮ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಇದೆ, ಬ್ರೌಸರ್ ಇದೆ. ಯಾವುದೇ ರೀತಿ ಇನ್ಫ್ಲುಯೆನ್ಸರ್ ಹೆಲ್ತ್ ಅಡ್ವೈಸ್ ಕೊಟ್ಟಾಗ ಅದನ್ನ ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿ ನಿಜಾಂಶ ಏನು ಅಂತ ತಿಳ್ಕೊಳ್ಳಿ. ಸೊ ಡಾಕ್ಟರ್ಸ್ ಹೇಳುವಂತಹ ಅಡ್ವೈಸ್ ನ ಕೇಳಿ. ಸುಮ್ನೆ ನಿಮ್ಮ ಹೆಲ್ತ್ ನ ನೀವು ರಿಸ್ಕ್ ಅಲ್ಲಿ ಇಡೋದಕ್ಕೆ ಹೋಗ್ಬೇಡಿ. ಮುಂದೆ ಬರುವಂತಹ ವಿಡಿಯೋನಲ್ಲಿ ಎಗ್ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆನ ಕೇಳೋಣ. ಅದ್ರ ಬಗ್ಗೆ ಇರುವಂತಹ ಪ್ರತಿ ಮಿತ್ಸ್ ಮತ್ತೆ ಫ್ಯಾಕ್ಟ್ಸ್ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಅತಿ ಶೀಘ್ರದಲ್ಲಿ ಸಿಗೋಣ.